ವಿಭೂತಿ ಕೊಡೋಣ, ವಿಭೂತಿ ಎಲ್ಲರಿಗೂ, ನನ್ನ ಶಿಕ್ಷಕರಿಗೆಲ್ಲ ವಿಭೂತಿ ತಗೊಳ್ಳಿ. और कई ಇವಾಗ ಚಾಕಿ ಸಿಕ್ಕೊಂಡು ಏನ್ ಮಾಡೋದು? ಚಾಕಿ ಸಿಕ್ಕೊಂಡ್ರೆ ಎಲ್ಲರಿಗೂ ನೀವು ಕೈ ಮೇಲೆ ಕೊಟ್ಟೆ ಕಣೋ, ಇನ್ನೊಂದ್ಸತಿ ಕೊಡೋಣ. ಚಾಕಿ ಸಿಕ್ಕೊಂಡು ನಾನು ಏನ್ ಮಾಡೋದು? ಆಯ್ತು ಓಕೆ. ಇವಾಗ ನಿಮಗೆ ಮುಂಚೆನೆ ಇವಾಗ ನಾವು ಹೇಳಿದ್ರೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಅಂತ. ನಂಬಿಕೆ ಏನಿದೆ ಎದ್ದು ಹೋಗ್ಬೋದು, ನಂಬಿಕೆ ಇರೋರು ಇಲ್ಲೇ ಇರ್ಬೋದು. ಅವರೇ ತೋರಿಸ್ತಾರೆ ನೋಡಿ ಹೇಳ್ತಿದ್ದಾರೆ, ಇವರು ಜೀವನದ ಉತ್ತರ ಆಗ್ತದೆ, ಯಾಕಂದ್ರೆ ನಂಬಿಕೆ ಪಡ್ತಾರೆ ನಾವು. ಓಕೆ, ಇಲ್ಲಿ ಇವಾಗ ನಾನು ಮೊದಲು ನೆಕ್ಸ್ಟ್ ಮುಳ್ಳು ಮೇಲೆ ಮಾಡ್ಕೊಳ್ತೀರಾ? ಮುಳ್ಳು ಅದು ನಾನು ಮುಳ್ಳು ಮೇಲೆ ಇಟ್ಕೊಳ್ತೀನಿ, ಮುಳ್ಳು ಮೇಲೆ ಮಲ್ಕೊಳ್ತೀನಿ, ಮುಳ್ಳು ಮೇಲೆ ಕೆಲಸಕ್ಕೆ ಡ್ಯಾನ್ಸ್ ಮಾಡ್ತೀವಿ ನಾವು, ಇವಾಗ ತೋರಿಸ್ತೀವಿ. ನೋಡಿ 450 ಮೊಳೆ ಇದೆ. ಕೆಲವು ರಕ್ತ ಬಿದ್ದಿರೋದ್ರಿಂದ ಏನಾಗಿದೆ, ಅಲ್ಲಿ ವೈಟ್ ಕಾಣಿಸುತ್ತಲ್ಲ, ಅದು ಕೆಲವರು ಏನೋ ಶ್ರದ್ಧೆ ಇಲ್ದಾನೆ, ನಂಬಿಕೆ ಇಲ್ದಾನೆ ಅದ್ರ ಮೇಲೆ ನಿಂತು ಬಿಟ್ಟು ರಕ್ತ ಚೆಲ್ಲಿ ಅದು ಹಂಗೆ ಉಳಕ್ಕಿದ್ದಾಗಿದೆ ನೋಡಿ, ಆಯ್ತಾ? ಬಟ್ ಎಲ್ಲೋ ಮುಖ್ಯ ನಿಂತ್ಕೊಳ್ತಿದ್ರ ಮೇಲೆ ಓ ಅನ್ನೋರು ಅಷ್ಟು ನಿಮ್ಗೆ ಓ ಏನ್ ಗ್ರೇಟ್ ಅಂತ ಹೇಳ್ತಿದ್ದೀರಾ? ಮಾಡ್ತೀರಾ? ಬ್ಯಾಗ್ ಇದೆ ಯಾರು ಬ್ಯಾಗ್ ಇರುತ್ತೆ ತಕ್ಷಣ. ನೀವೇನು ಬಂದಿದ್ರೆ ಬರ್ಬೋದು. ಫಸ್ಟ್ ಏಡ್ ಕಿಟ್ ಇದೆಯಾ? ಫಸ್ಟ್ ಏಡ್ ರಕ್ತ ಬರುತ್ತಲ್ಲ, ಹೊಸ್ಕೊಳ್ಳಿ ತಂದ್ಬಿಟ್ಟು ನಿಂತ್ಕೊಳ್ಳಿ, ಆಯ್ತಾ? ಇಲ್ಲಾಂದ್ರೆ ಆಸ್ಪತ್ರೆ ಹತ್ರದಲ್ಲಿ ಇದು ನಮ್ಗೆ ಬರ್ತೀರಾ? ರಕ್ತ ಬರ್ತಾ ಇದೆಯಾ? ಕೂತ್ಕೋ, ಕರಿತೀವಿ. ಅಷ್ಟೊಂದು ನಿಮಗೆ ಇನ್ನು ತುಂಬಾ ಇದೆ ನೋಡೋಣ. ಧೈರ್ಯ ತೋರಿಸ್ತೀಯ ಅಂತ ನೋಡ್ತೀರಲ್ಲ, ಬೆಂಕಿ ಮೇಲೆ ಇಟ್ಕೊಂಡ್ಮೇಲೆ ನೀವು ಧೈರ್ಯ ತೋರಿಸ್ತೀಯ ಅಂತ ನೋಡೋಣ. ಇವಾಗ ಕೈ ಇಡ್ತೀನಿ, ಬ್ಯಾಗ್ ಕುತ್ಕೋ. ರಕ್ತ ಬರ್ತಾ ಇದೆಯಾ ಗುರುಗಳಿಗೆ? ಗುರುಗಳು ಕಾಶ್ಮೀರದಲ್ಲಿ 2 ವರ್ಷ ತಪಸ್ ಮಾಡಿದ್ದಾರೆ. ಎಷ್ಟು ವರ್ಷ? ಹೇಳಿ, ಬಾಬಾ ಕಿ ಇವ್ರು ರಕ್ತ ಬಳಸ್ಕೊಂಡು ಆಯ್ತು. ಯಾಕೆ ಇವ್ರು ಬಂದೆ ನಿಮಗೆ? ಇವ್ರು ಹೇಳಿದ್ರೆ ಬಂದು ಅದ್ರ ಮೇಲೆ ಕೈ ಇಟ್ಟಿದ್ದೀರಿ ನಾವು. ನಿಮಗೆ ಆಗ್ಲೇ ಆಗ್ತಾ ಇದೆ, ಕೊರಿತಾ ಇದೆ, ಸ್ವಲ್ಪ ಹೊತ್ತು ರಕ್ತ ಫಸ್ಟ್ ಏಡ್ ಕಿಟ್ ತಂದು ಇಟ್ಕೊಳ್ಳಿ. ರಕ್ತ ಬಂದಿದೆ ಅಂತ ಕೇಳಿ. ಓಕೆ, ನೆಕ್ಸ್ಟ್ ನನ್ನ ಹತ್ರ ಒಂದು ಕಾಶ್ಮೀರದಿಂದ ಬರ್ತಾ ತಂದಿರೋ ಒಂದು ಗಂಗಾಚಲ ಇದೆ. ಏನ್ ಜಲ? ನಿಮ್ಗೆ ಏನೇ ಪಾಪ ಮಾಡಿದ್ರು ನೀವು, ಪಾಪನ ಕಳ್ಕೊಳ್ಳಕ್ಕೆ ಗಂಗಾಜಲ ಕೊಡಿದ್ರೆ ಸಾಕು, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಪ್ರೂಫ್ ಬೇಕು ಅಂದ್ರೆ ನಾನು ತೋರಿಸ್ತೀನಿ.
ಜೀವನ. ಏನಿದು ಜೀವನದಲ್ಲಿ ನೀವು ತುಂಬಾ ಪಾಪ ಕರ್ಮಗಳು ಮಾಡಿ ಆಯ್ತಾ, ಮೋಸ ಮಾಡಿ, ವಂಚನೆ ಮಾಡಿ ಆಯ್ತಾ, ಸರಿಯಾಗಿ ಅಪ್ಪ ಅಮ್ಮನ ನೋಡ್ಕೊಳ್ಳದೆ, ಟೀಚರ್ಸ್ಗೆ ಎದುರು ಕೊಟ್ಟು, ಕಾಪಿ ಹೊಡೆದ ಎಕ್ಸಾಮ್ ಅಲ್ಲಿ, ಇದೆಲ್ಲ ಮಾಡಿರೋದಕ್ಕೆ ಜೀವನಕ್ಕೆ ಇದಾಗ್ದಾಗ ಜೀವನ ಈ ತರ ಹಾಳಾಗೋಗುತ್ತೆ. ಈಗ ಸರಿ ಮಾಡೋದು ಹೆಂಗೆ? ಸರಿ ಮಾಡಕ್ಕೆ ಗಂಗಾಜಲ ಕುಡಿದ್ರೆ ಏನಾಗುತ್ತೆ? ಈ ಪಾಪ ಕರ್ಮ ಎಲ್ಲ ಏನಾಗುತ್ತೆ? ಹೋಗ್ಬಿಡುತ್ತೆ. ಪಾಪ ಕರ್ಮ ಹೋಗ್ಸೋಣ ನೋಡಿ, ಇದೆಯಲ್ಲ ಇದು ಗಂಗಾಜಲ. ಏನ್ ಜಲ ಇದು? ಗಂಗಾಜಲಕ್ಕೆ ನಿಮ್ಮ ಪಾಪ ಕರ್ಮಗಳು ಹಾಕಲ್ವಾ? ಹೋಗುತ್ತೆ. ನೋಡೋಣ ಏನಾಗುತ್ತೆ ನೋಡಿ. ಎಲ್ಲ ಪಾಪ ಕರ್ಮಗಳು ಹೋಗ್ತಾ ಇದೆ. ಓಕೆ, ಇವಳು ಪಾಪ ಕರ್ಮಗಳು ತಗೊಂಡ್ಬಿಡೋಣವಾ? ಇವಳು ಪಾಪ ಕರ್ಮಗಳೆಲ್ಲ ತಗೊಳ್ಳಿ. ಪಾಪ ಕರ್ಮಗಳೆಲ್ಲ ಕ್ಲಿಯರ್ ಮಾಡೋಣ. ಇದೆಲ್ಲ ಪಾಪ ಕರ್ಮಗಳನ್ನ ಇವತ್ತು ಗಂಗಾಜಲ ಕ್ಲಿಯರ್ ಮಾಡಿ. ಯಾರೋ ಇಲ್ಲಿ ಸೈನ್ಸು ಅಂತಿದ್ದಾರೆ. ನೀನ್ ಏನ್ ಮಾಡಿದೆ ಅಂತ ಹೇಳ್ತೀನಿ. ನೀನು ಎಷ್ಟನೇ ಕ್ಲಾಸು? 10th ಸ್ಟ್ಯಾಂಡರ್ಡ್. ಮೊನ್ನೆ ಪ್ರಿಪರೇಟರಿ ಎಕ್ಸಾಮು ಸೈನ್ಸ್ ಅಲ್ಲಿ ಪಕ್ಕದ ಬೆಂಚಿಂದ ಚಿಟ್ಟು ತಗೊಂಡು ಕಾಪಿ ಹೊಡೆದಿದ್ದಾರೆ. ಅವಳಿಗೆ ಸೈನ್ಸ್ ಅಲ್ಲಿ ನನಗೆ ಗೊತ್ತು 56 ಮಾರ್ಕ್ಸ್ ಬಂದಿದೆ. ಹೇಳಿದ್ನಲ್ಲ, ಅವಳು ಮಾಡಿದ್ದು ಮೋಸ ಅವತ್ತು. ಅದೆಲ್ಲ ಇವತ್ತು ನಾನು ಗಂಗಾಜಲದಲ್ಲಿ ನೀವೆಲ್ಲ 10ನೇ ಕ್ಲಾಸ್ ಅಲ್ವಾ? ನೀನು 9, ನೀನು ಇವರೆಲ್ಲ ಸೇರ್ಕೊಂಡು ಏನೋ ಮಾಡಿದ್ದಾರೆ. ನಾನು ಹೇಳೋದು ಏನು ಅಂತ, ಇವರೆಲ್ಲ ಸೇರ್ಕೊಂಡು ಒಂದಿನ ಅವ್ರ ಕ್ಲಾಸಲ್ಲಿ ಇರೋ ಒಬ್ಬನ ಬ್ಯಾಗ್ ಅಲ್ಲಿ 50 ರೂಪಾಯಿ ಕದ್ದುಬಿಟ್ಟು ನೋಡೋದಾಗ್ತಾರೆ. 50 ರೂಪಾಯಿ ಕದ್ದುಬಿಟ್ಟು ಬಿಡದಿಗೆ ಹೋಗಿ ಗೋಬಿ ಮಂಚೂರಿ ತಿಂದಿದ್ದಾರೆ. ಇವಾಗ ನಿಜ ಆದ್ರೆ ಇದು ಕಲರು ಚೇಂಜ್ ಆಗುತ್ತೆ. ಚೇಂಜ್ ಆಯ್ತಲ್ಲ? ಯಾರು ಪದೇ ಸೈಲೆಂಟ್. ಕೋಪ ಬರುತ್ತೆ. 9ನೇ ಕ್ಲಾಸು ಇವಳನ್ನು ಮೋಸ ಮಾಡಿದ್ದಾಳೆ ಅಂತ ಗೊತ್ತಾಗ್ತದೆ. ಇಲ್ಲ 10ನೇ ಕ್ಲಾಸ್ ಪ್ರಿಪರೇಟರಿ ಎಕ್ಸಾಮ್. ನೀನು 10ನೇ ಕ್ಲಾಸ್ ಅಲ್ಲ, ನೀನು 9ನೇ ಕ್ಲಾಸೇ. ಆದ್ರೆ ನೀನು 10ನೇ ಕ್ಲಾಸ್ ಅವ್ರಿಗೆ ಕಾಪಿ ಹೊಡಿ ಕೆಲಸ ಮಾಡಿದ್ದೀಯ. ನಿಜ ಆದ್ರೆ ನೀನು ಪಾಪ ಕರ್ಕೊಂಡು ನೀವೆಲ್ಲರೂ ಮೋಸ್ಟ್ಲಿ ಒಳ್ಳೆ ಹುಡುಗರ ತರ ಕಾಣ್ತಾ ಇದ್ದೀರಾ. ಮೋಸ್ಟ್ಲಿ ತುಂಬಾ ಪಾಪ ಕರ್ಮಗಳು ಮಾಡಿಲ್ಲ. ಇವಾಗ ಹಾಕ್ಬಿಟ್ಟು ಇದು ಪಿಂಕ್ ಕಲರ್ ಆದ್ರೆ ಪಾಪ ಕರ್ಮಗಳು ಏನು ಮಾಡಿಲ್ಲ ಅಂತ ನೋಡೋಣವಾ? ಇವಾಗ ತುಂಬಾ ಜನ ಸತ್ಯ ಅಂತ ಚಪ್ಪಾಳೆ ತರಿಸಿದ್ರಿ. ನೀವು ಸತ್ಯ ಹೇಳಕ್ ರೆಡಿ ಇಲ್ಲ. ಆದ್ರೂ ಬಿಡಿ, ಪಾಪ ಕರ್ಮಗಳೆಲ್ಲ ತಗೊಂಡಿದ್ದೀನಿ. ನೀವು ಅದೃಷ್ಟವಂತರು. ಇನ್ನೂ ಹೆಚ್ಚಿಗೆ ಪಾಪ ಕರ್ಮಗಳನ್ನು ಕ್ಲಿಯರ್ ಮಾಡಬೇಕಂದ್ರೆ ನನ್ನ ಹತ್ರ 1 ಲೀಟರ್ ಗಂಗಾಜಲ ತಗೊಳ್ಳಿ. ಬರೀ 50 ರೂಪಾಯಿ. 1 ಲೀಟರ್ 50 ರೂಪಾಯಿ. ನಿಮ್ಮ ಮನೆ ಮೇಲೆ ಚಿಂತಿಸಿದ್ರೆ ಸಾಕು. ಅದ್ರ ಎಲ್ಲ ಪಾಪ ಕರ್ಮಗಳು ಹೋಗುತ್ತೆ. ದಿನಕ್ಕೆ ಒಂದೇ ಒಂದು ತೊಟ್ಟು ಊಟ ಕೊಡ್ತಿದ್ರೆ ಬುದ್ಧಿ ಶಕ್ತಿ ಬರುತ್ತೆ. ಆಯ್ತಾ? ಮೋಸ ಮಾಡೋದು ನಿಂತೋಗುತ್ತೆ. ಮಾಡ್ತೀರಾ? ಬೇಜಾರ ತಗೊಳ್ತೀರಾ? ಇವರು ತಗೊಳ್ತೀನಿ ಅಂತ ಹೇಳಿಕೆ ಇವರಿಗೆ ಕ್ಲಿಯರ್ ನಂಬಿಕೆ ಇದೆ. ಅದಕ್ಕೆ ಕ್ಲಿಯರ್ ಕೊಡ್ತೀನಿ. ಆಯ್ತು, ಇದೆಲ್ಲ ಡಿಸ್ಕೌಂಟ್ 10 ರೂಪಾಯಿ ಬೇಡ ಬಿಡು. ಈ ಪಾಪ ಕರ್ಮಗಳಲ್ಲೇ ಜೀವನದಲ್ಲಿ ಹೋಗಿ ಉದ್ಧಾರ ಆಗ್ತಾರೆ. ಎಲ್ಲರಿಗೂ ನಾನು ಆಮೇಲೆ ಕೊಡ್ತೀನಿ.
ನೆಕ್ಸ್ಟ್ ವಿಡಿಯೋ ಮಾಡಿ ಹತ್ತನೇ ಕ್ಲಾಸ್